ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು ದಟ್ ಅವರು 1 lakh ತಗೊಂಡಿದ್ದರು ಇಬ್ರು ಜನ ಆರೋಪಿಯಿಂದ. ಅವರು ಚೆಕ್ ಮಾಡಿಫೈ ಮಾಡಿಕೊಂಡು ಅದನ್ನ 45 lakhs ಮಾಡಿದರು. ದೆನ್ ಒಂದು ವಾರೆಂಟ್ ಅವರ ಮೇಲೆ ಜಾರಿಯಾಗಿತ್ತು. ಸೊ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇಬ್ರು ಜನ ಆರೋಪಿಗೆ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿಕೊಂಡು ನೆಲಮಂಗಲದಿಂದ ನಾವು ಅರೆಸ್ಟ್ ಮಾಡಿದ್ದೀವಿ ಅವರಿಗೆ. ಅವರು ಫ್ರೆಂಡ್ಸ್ ಇದ್ರು ಆಕ್ಚುಲಿ, ಬಟ್ ಇದು ಹಣ ವಿಚಾರ ಮೇಲೆ ಈ ತರ ತುಂಬಾ ಪ್ರೆಷರ್ ಆಗಿತ್ತು ಅವರ ಮೇಲೆ. ಸೊ ಅದು ಪಾಯ್ಸನ್ ತಗೊಂಡು ಸುಸೈಡ್ ಮಾಡಿದ್ದಾರೆ. ಆಮೇಲೆ ಹೆಂಡತಿ ಸುಸೈಡ್ ಕಮಿಟ್ ಮಾಡಿದ್ದಾರೆ. ಆಮೇಲೆ ನಮ್ಗೆ ಒಂದು ಕೇಸ್ ಬಂತು DP ಆಕ್ಟ್ ಮತ್ತೆ 304B. ಗಂಡ ಇನ್ನೂ ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ. ಸೊ ತನಿಖಾ ನಡೀತಾ ಇದೆ. ಸ್ಟಿಲ್ ಇನ್ ಹಾಸ್ಪಿಟಲ್ ಇದ್ದಾರೆ. ಇಬ್ರು ಜನಗೆ ನಾವು ಅರೆಸ್ಟ್ ಮಾಡಿದ್ವಿ. ಗಂಡ ಹೆಂಡತಿ ಡೆತ್ ಆಗಿದ್ದಾರೆ, ಬಟ್ ಗಂಡ ಬದುಕಿದ್ದಾನೆ. ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅವರು, ಅಂಡರ್ ಟ್ರೀಟ್ಮೆಂಟ್. 5 ಜನ ಮೇಲೆ ಮಾಡಿದ್ದಾರೆ. ಗಂಡನ ಮೇಲೆ ಮಾಡಿದ್ದಾರೆ, ಗಂಡನ ತಂದೆ ತಾಯಿ ಮೇಲೆ ಮಾಡಿದ್ದಾರೆ, ಗಂಡನ ಅಣ್ಣ ಮತ್ತೆ ಅವರ ಹೆಂಡತಿ ಮೇಲೆ ಮಾಡಿದ್ದಾರೆ. ಗಂಡ ಹೆಂಡತಿ ಡಿಸ್ಪ್ಯೂಟ್ ಆಕ್ಚುಲಿ. ಇಬ್ರು ಅರೆಸ್ಟ್ ಮಾಡಿದ್ವಿ. ಗಂಡನ ಅಣ್ಣಗೆ ಮತ್ತೆ ತಂದೆಗೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಲೇಟ್ ನೈಟ್ ಅಂದ್ರೆ ಇವತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ 1:30 to 2:46 AM ಒಂದು ಕೊಲೆ ಪ್ರಕರಣ ಇನ್ಸಿಡೆಂಟ್ ನಮಗೆ ಮಾಹಿತಿ ಬಂದಿತ್ತು. ಎಕ್ಸ್ಟೆನ್ಷನ್ PS ಜೂರಿಸ್ಡಿಕ್ಷನ್ ಅಲ್ಲಿ KR ಪುರಂ ಅಂತ ಒಂದು ಲೊಕ್ಯಾಲಿಟಿ ಇದೆ. ಅದರಲ್ಲಿ ಡಿಸೀಸ್ಡ್ ಅಂದ್ರೆ ಆನಂದ, ಅವ್ರದ್ದು ಹೆಸರು ಆನಂದ, ಏಜ್ 47 years, ಪವನಪುತ್ರ ಕನ್ವೆನ್ಷನ್ ಹಾಲ್ದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು. ಅವರದ್ದು ಡೆತ್ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು. ಇನ್ನೂ ನಮಗೆ ಅಕ್ಯೂಸ್ಡ್ ಎಬ್ಸ್ಕಾಂಡಿಂಗ್ ಇದ್ದಾರೆ. ಅಕ್ಯೂಸ್ಡ್ ಐಡೆಂಟಿಫೈ ಆಗಿದ್ದಾರೆ, ಅಂದ್ರೆ ಯಾರು ಅವರಿಗೆ ಸ್ಟ್ಯಾಬ್ ಮಾಡಿದ್ದಾರೆ. ಸ್ಟ್ಯಾಬ್ ಇಂಜುರಿಯಿಂದ ಡೆತ್ ಆಗಿದೆ ಅವರಿಗೆ. ಟೋಟಲ್ 3 ಸ್ಟ್ಯಾಬ್ ಇಂಜುರಿ ಸಿಕ್ಕಿದೆ ಬಾಡಿಯಿಂದ. ಒಂದು ಚೆಸ್ಟ್ ಮೇಲೆ, ಒಂದು ಅಬ್ಡಮನ್ ಮೇಲೆ, ಮತ್ತೆ ಒಂದು ಕೈ ಮೇಲೆ. ಅಕ್ಯೂಸ್ಡ್ ಐಡೆಂಟಿಫೈ ಆಗಿದ್ದಾರೆ, ಬಟ್ ಇನ್ನೂ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ. ಅವರಿಗೆ ನಾವು ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಮರ್ಡರ್ ವೆಪನ್ ಕೂಡ ನಮಗೆ ಸಿಕ್ಕಿದೆ ಅಲ್ಲಿಂದ. ಒಬ್ಬ ಐ ವಿಟ್ನೆಸ್ ಕೂಡ ನಮಗೆ ಸಿಕ್ಕಿದ್ದಾರೆ. ಅವರಿಂದ ಡೀಟೇಲ್ಸ್ ತಗೊಂಡು ನಾವು ಟೀಮ್ಸ್ ಆಲ್ರೆಡಿ ಫಾರ್ಮ್ ಮಾಡಿದ್ದೀವಿ. CCTV ಕ್ಯಾಮ್ರಾ ಎಲ್ಲ ನೋಡ್ತಾ ಇದ್ದೀವಿ. ನಾವು ಅವರಿಗೆ ಅರೆಸ್ಟ್ ಮಾಡ್ತೀವಿ ನಾವು ಅಕ್ಯೂಸ್ಡ್ಗೆ. ಪ್ರೈಮರಿ ಇನ್ಫಾರ್ಮೇಶನ್ ಪ್ರಕಾರ ಇದು ಹುಡುಗಿ ವಿಚಾರ ಅಟ್ಯಾಕ್ ಆಗಿದೆ.